ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಲಿದ್ದಾರೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಮೋದಿ ಮಾತನಾಡ್ತಾರೆ. ಕಾರ್ಯಕರ್ತರನ್ನ ಉದ್ದೇಶಿಸಿ ಮೋದಿ ಭಾಷಣ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ. ಒಂದು ಕಡೆಯಲ್ಲಿ ಲೋಕಸಭೆ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. 292, 300 ಕೂಡ ಎನ್ಡಿಎ ದಾಟಲಿಲ್ಲ. ಇಂಡಿಯಾ ಒಕ್ಕೂಟದವರು 232 ಸ್ಥಾನಗಳಲ್ಲಿ ಇದ್ರೆ ಇತರೆ ಪಕ್ಷಗಳು 19 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿವೆ. ಹಾಗೇನೆ ದೊಡ್ಡ ನಿರೀಕ್ಷೆಯಲ್ಲಿದ್ದಂತ ಎನ್ಡಿಎ ಅವರಿಗೆ ಇದು ಆಘಾತ. ನಾವು ಅಂದುಕೊಂಡಿದ್ದು ನಡೆಯುತ್ತೆ ಅಂತ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕಿದ್ರು. 400ಕ್ಕೂ ಮೀರಿ ಅಂತ ಹೋದಲ್ಲಿ ಬಂದಲ್ಲಿ ಲೆಕ್ಕವನ್ನ ಹೇಳ್ಕೊಂಡು ಬಂದಿದ್ರು. ಆದ್ರೆ ಈಗ ನೋಡಿದ್ರೆ 300 ಕೂಡ ದಾಟೋಕ್ಕಾಗ್ತಾ ಇಲ್ಲ. ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. 292, 300 ಕೂಡ ಕ್ರಾಸ್ ಆಗಿಲ್ಲ. ಹಾಗೇನೆ ಬಹುಮತ ಏನು ಎನ್ಡಿಎಗೆ ಬಂದಿದೆ. ಆದ್ರೆ ಇಲ್ಲಿ ಸರ್ಕಾರ ರಚನೆಯ ಕಸರತ್ತು ಜೋರಾಗಿ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ಕಾರ್ಯಕರ್ತರನ್ನ ಉದ್ದೇಶಿಸಿ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಮೋದಿ ಭಾಷಣವನ್ನ ಮಾಡ್ತಾರೆ. ಕಾದ್ ನೋಡ್ಬೇಕು ಏನ್ ಹೇಳ್ತಾರೆ. ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಗಳತ್ತ ದೇಶದ ಜನರ ಚಿತ್ತ ಇದೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ಮಾತನಾಡ್ತಾರೆ. 292, 400ಕ್ಕೂ ಮೀರಿ ಬರ್ತೀವಿ ಅಂತ ಹೇಳಿದ್ರು. ನಿರೀಕ್ಷೆ ಹುಸಿಯಾಗಿದೆ. ನಾಳೆ ದೆಹಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸಭೆ ಇದೆ. ಸರ್ಕಾರ ರಚನೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಗೆದ್ದ ಅಭ್ಯರ್ಥಿಗಳ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮಾತುಕತೆಯನ್ನು ನಡೆಸ್ತಾರೆ. HDKಗೆ ದೆಹಲಿಗೆ ಬರುವಂತೆ ಅಮಿತ್ ಶಾ ಬುಲಾವನ್ನ ಕೊಟ್ಟಿದ್ದಾರೆ. ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ನಾಳೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 7 ಗಂಟೆಗೆ ಮಾತನಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅವರ ಭಾಷಣವನ್ನ ಮುಂದೂಡಲಾಗಿದೆ. 8 ಗಂಟೆಗೆ ಮೋದಿ ಸರಿಯಾಗಿ ಮಾತನಾಡ್ತಾರೆ. 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ. ನರೇಂದ್ರ ಮೋದಿ ಅವರು ಇನ್ನೊಮ್ಮೆ ಪ್ರಧಾನಿ ಆದ್ರೆ, ಹಾಗೇನೆ ಎನ್ಡಿಎ ಅವರು ಸರ್ಕಾರವನ್ನ ರಚನೆ ಮಾಡಿದ್ರೆ ಮಂತ್ರಿ ಯಾರಾಗ್ತಾರೆ? ರಾಜ್ಯ ರಾಜಕೀಯದಲ್ಲಿ ಗರಿಗೆದರಿದೆ ನಾನಾ ಲೆಕ್ಕಾಚಾರ. ಕೇಂದ್ರ ಸಂಪುಟಕ್ಕೆ ಕುಮಾರಸ್ವಾಮಿ ಸೇರ್ಪಡೆ ನಿಖಿನ. ಹಾಗಾದ್ರೆ ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ ಹಾಗೇನೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ. ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಿದೆ ಹಲವು ಲೆಕ್ಕಾಚಾರ. ವೆರಿ ಕ್ಲಿಯರ್. ಸರ್ಕಾರವನ್ನ ಎನ್ಡಿಎ ರಚನೆ ಮಾಡಿದ್ರೆ ಮುಂದೇನಾಗಬಹುದು? ರಾಜ್ಯದಲ್ಲಿ 19 ಸ್ಥಾನದಲ್ಲಿ ಬಿಜೆಪಿ ಜೆಡಿಎಸ್ನವರು ಮೈತ್ರಿ ಮಾಡಿಕೊಂಡು ಗೆದ್ದಿದ್ದಾರೆ. 28ರಲ್ಲಿ ಇದರಲ್ಲಿ ಯಾರು ಮೋದಿ ಸಂಪುಟವನ್ನ ಸೇರಬಹುದು ಒಂದು ವೇಳೆ ಮೋದಿ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ. ನರೇಂದ್ರ ಮೋದಿ ವಿರುದ್ಧ ಸಿಟ್ಟಾದ್ರ RSS ನಾಯಕರು. ಪ್ರಧಾನಿ ಹುದ್ದೆಗೆ ಮೋದಿ ಪರ್ಯಾಯ ನಾಯಕನ ಹುಡುಕಾಟ ನಡೀತಾ ಇದೆ. RSS ಬೆಂಬಲಿತ ಅಭ್ಯರ್ಥಿ ಪ್ರಧಾನಿ ಮಾಡೋಕೆ RSS ಚಿಂತನೆಯನ್ನು ನಡೆಸಿಕೊಂಡಿದೆ. ಸ್ವಪಕ್ಷದ 50% ಸಂಸದರು ಮೋದಿ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿ ವಿರುದ್ಧವೇ ಅಸಮಾಧಾನ. ಇನ್ನೊಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ RSSನ ನಾಯಕರು ಸೆಟ್ ಆಗಿದ್ದಾರೆ ಎನ್ನುವಂತ ಮಾಹಿತಿ. ಪ್ರಧಾನಿ ಹುದ್ದೆಗೆ ಮೋದಿ ಬದಲು ಬೇರೆ ನಾಯಕರನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. RSS ಅಲ್ಲಾಗ್ಲಿ ಬಿಜೆಪಿಯಲ್ಲಾಗ್ಲಿ ಅಂತ ನಾಯಕರು ಯಾರಿದ್ದಾರೆ ಪ್ರಶ್ನೆ ಇದೆ. RSS ಬೆಂಬಲಿತ ಅಭ್ಯರ್ಥಿಯನ್ನ ಪ್ರಧಾನಿ ಮಾಡೋಕೆ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಬಿಜೆಪಿಗೆ ಸಿಗದ ಶ್ರೀರಾಮನ ಆಶೀರ್ವಾದ. 10 ರಾಜ್ಯಗಳಲ್ಲಿ ಸೊನ್ನೆ ಸುತ್ತಿದೆ ಬಿಜೆಪಿ. ಪಂಜಾಬ್, ಮಣಿಪುರ, ಮೇಘಾಲಯ, ಚಂಡೀಗಢ, ಲಡಾಖ್, ಲಕ್ಷದ್ವೀಪ, ಪುದುಚೇರಿ, ಮಿಜೋರಾಂ, ನಾಗಾಲ್ಯಾಂಡ್, ತಮಿಳುನಾಡಿನಲ್ಲಿ ಶೂನ್ಯ ಸಾಧನೆ. ಬಿಜೆಪಿ ಸಾಧನೆಯನ್ನೇ ಮಾಡಲಿಲ್ಲ. ತಮಿಳುನಾಡಿನಲ್ಲಿ ಬಿಜೆಪಿ ಮೈತ್ರಿ ಪಕ್ಷ PMK 1 ಸ್ಥಾನವನ್ನ ಗಳಿಸದೆ ಬಿಟ್ರೆ ಖಾತೆ ತೆರೆಯಲಿಲ್ಲ, ಖಾತೆ ಓಪನ್ ಮಾಡಲಿಲ್ಲ. ಒಂದು ಕಡೆಯಲ್ಲಿ ಉತ್ತರ ಪ್ರದೇಶದಲ್ಲಿ ತೀವ್ರ ಹಿನ್ನಡೆ ಬಿಜೆಪಿಗೆ. 10 ರಾಜ್ಯಗಳಲ್ಲಿ ಸೊನ್ನೆ ಸುತ್ತಿದೆ. ಆ ರಾಜ್ಯಗಳನ್ನ ನೋಡ್ತಾ ಹೋಗೋದಾದ್ರೆ ಪಂಜಾಬ್, ಮಣಿಪುರ, ಮೇಘಾಲಯ, ಚಂಡೀಗಢ,
ಲಡಾಖ್, ಲಕ್ಷದ್ವೀಪ, ಪುದುಚೇರಿ ಹಾಗೆಯೇ ಮಿಜೋರಾಂ, ನಾಗಾಲ್ಯಾಂಡ್ನಲ್ಲೂ ಶೂನ್ಯ ಸಾಧನೆ, ತಮಿಳುನಾಡಿನಲ್ಲೂ ಶೂನ್ಯ ಸಾಧನೆ. ತಮಿಳುನಾಡಿನಲ್ಲಿ ಬಿಜೆಪಿ ಅಲೆ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಅಣ್ಣಾಮಲೈ ರಾಜ್ಯಾಧ್ಯಕ್ಷರು, ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಹೋದಲ್ಲಿ ಬಂದಲ್ಲಿ ಸಮಾವೇಶದಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾ ಇದ್ರು. ಜನ ಏನೋ ಸೇರಿದ್ರು, ಆದ್ರೆ ಇಲ್ಲಿ ಮತ ಬಿದ್ದಿಲ್ಲ, ಓಟ್ ಬಿದ್ದಿಲ್ಲ. ಅಣ್ಣಾಮಲೈ ಸೋತಿದ್ದಾರೆ. ಹಾಗೇನೆ ತಮಿಳುನಾಡಿನಲ್ಲಿ ಬಿಜೆಪಿ ಶೂನ್ಯ ಸಾಧನೆಯನ್ನ ಮಾಡಿದೆ. ಬಿಜೆಪಿ ಮೈತ್ರಿ ಪಕ್ಷ PMK ಒಂದು ಸ್ಥಾನವನ್ನ ಗೆದ್ದಿದೆ ತಮಿಳುನಾಡಿನಲ್ಲಿ. ಅದು ಬಿಟ್ರೆ ಶೂನ್ಯ ಸಾಧನೆ ತಮಿಳುನಾಡಿನಲ್ಲಿ. ಇನ್ನೊಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ RSS ನಾಯಕರು ಸಿಟ್ಟಾಗಿದ್ದಾರೆ. ಪ್ರಧಾನಿ ಹುದ್ದೆಗೆ ಪರ್ಯಾಯ ನಾಯಕನನ್ನ ಹುಡುಕಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. RSS ಬೆಂಬಲಿತ ಅಭ್ಯರ್ಥಿಯನ್ನ ಪ್ರಧಾನಿ ಮಾಡೋಕೆ RSS ಚಿಂತನೆಯನ್ನ ನಡೆಸಿದೆಯಂತೆ. ಯಾರಾಗ್ತಾರೆ ಅಂತ ಕ್ಯಾಂಡಿಡೇಟ್ ಯಾರಿದ್ದಾರೆ? RSS ಬೆಂಬಲಿತ ಅಭ್ಯರ್ಥಿ. ಸ್ವಪಕ್ಷದಲ್ಲಿ 50% ಸಂಸದರು ಅಸಮಾಧಾನದಲ್ಲಿದ್ದಾರೆ. ಈ ಅಸಮಾಧಾನವೇ ಬಿಜೆಪಿಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುವಲ್ಲಿ ಅಡ್ಡಗಾಲನ್ನ ಹಾಕ್ತಾ. ಮಹಾರಾಷ್ಟ್ರದಲ್ಲಿ ಹಿನ್ನಡೆ, ಹರಿಯಾಣದಲ್ಲಿ ಹಿನ್ನಡೆ, ನೆಚ್ಚಿಕೊಂಡಿದ್ದಂತ ಉತ್ತರ ಪ್ರದೇಶದಲ್ಲೂ ಕೂಡ ಹಿನ್ನಡೆ, ಸಾಕಷ್ಟು ರಾಜ್ಯಗಳಲ್ಲಿ ತೀವ್ರ ಹಿನ್ನಡೆಯನ್ನ ಕಂಡಿದೆ ಬಿಜೆಪಿ. ರಾಜಸ್ಥಾನದಲ್ಲೂ ಕೂಡ ತೀವ್ರ ಮುಖಭಂಗವಾಗಿದೆ. ಸದ್ಯ ದೊಡ್ಡ ಮಟ್ಟದ ಲೆಕ್ಕಾಚಾರ ನಡೀತಾ ಇದೆ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. 8 ಗಂಟೆಗೆ ಮೋದಿ ಮಾತನಾಡ್ತಾರೆ. ಸರಿಯಾಗಿ 8 ಗಂಟೆಗೆ ಎಲ್ಲರ ಚಿತ್ತ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದತ್ತ ಇದೆ. ಮೋದಿ ಏನು ಮಾತನಾಡಬಹುದು ಅಂತೇಳಿ. ಪರ್ಯಾಯ ನಾಯಕನ ಹುಡುಕಾಟದಲ್ಲಿ RSS ನಾಯಕರು. ಇನ್ನೊಂದು ಕಡೆಯಲ್ಲಿ 300 ದಾಟದ ಬೇಜಾರು ಕೂಡ ಇದೆ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸಾಕಷ್ಟು ಮಹಿಳೆಯರು ಗೆದ್ದಿದ್ದಾರೆ. ಗೆದ್ದಂತ ಪ್ರಮುಖ ಮಹಿಳೆಯರನ್ನ ನೋಡ್ತಾ ಹೋಗೋದಾದ್ರೆ ಕಂಗನಾ ರಣಾವತ್ ಮಂಡ್ಯ ಜಯ, ಮಥುರಾದಿಂದ ಕಾಂಗ್ರೆಸ್ನ ಹೇಮಾ ಮಾಲಿನಿ, ನವದೆಹಲಿ ಕ್ಷೇತ್ರದಿಂದ ಬಾನ್ಸುರಿ ಸ್ವರಾಜ್ ಗೆಲುವಿನ ಖುಷಿಯಲ್ಲಿದ್ದಾರೆ. ಮೈನಾಪುರಿ ಕ್ಷೇತ್ರದಿಂದ ಸಮಾಜವಾದಿ ಪಾರ್ಟಿಯ ಡಿಂಪಲ್ ಯಾದವ್ ಗೆಲುವನ್ನು ಸಾಧಿಸಿದ್ದಾರೆ. ಹಾಗೆಯೇ ಪಾಟಲಿಪುತ್ರದಲ್ಲಿ RJDಯ ಮೀಸಾ ಭಾರತಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಕೃಷ್ಣಾನಗರದ ಮಹುಮಾ ಮೊಯಿತ್ರಾ ಬಾರಾಮತಿ, ಹಾಗೆಯೇ ಬಾರಾಮತಿಯ ಸಂಸದೆ ಸುಪ್ರಿಯಾ ಸುಳೆ 1 ಲಕ್ಷದ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಸಿರ್ಸಾ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಸೆಲ್ಜಾ 2.5 ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಕಂಡಿದ್ದಾರೆ. ಗೆದ್ದಂತ ಪ್ರಮುಖ ಮಹಿಳೆಯರು ಕಂಗನಾ ರಣಾವತ್ ಗೆದ್ದಿದ್ದಾರೆ. ಗೆಲುವಿನ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಹೇಮಾ ಮಾಲಿನಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ದೇವರಿಗೆ ವಿಶೇಷ ಪೂಜೆ. ಬಾನ್ಸುರಿ ಸ್ವರಾಜೆ ನವದೆಹಲಿ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿರುವಂತಹ ಬಾನ್ಸುರಿ ಸ್ವರಾಜೆ ತಮ್ಮ ಗೆಲುವಿನ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವರಿಗೆ ವಿಶೇಷ ಪೂಜೆ. ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಾತನಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲು ಎಲ್ಲೂ ಸಿಗುತ್ತೆ. ಸೊ ಒಟ್ಟಾರೆಯಾಗಿ ಬಿಜೆಪಿಗೆ ನನ್ನ ಪ್ರಕಾರ ದೊಡ್ಡ ಹಿನ್ನಡೆ
ಸಿಕ್ಕಿದೆ. ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಬೆಂಬಲ ಸಿಕ್ಕಿದೆ. ಅವರು ಮಾಡಿದಂತ ಪಾದಯಾತ್ರೆ, ರಥಯಾತ್ರೆ, ಭಾರತ್ ಜೋಡೋ ಯಾತ್ರೆ, ಇನ್ನೊಂದು ಮಣಿಪುರದಿಂದ ಇದು ಮಾಡೋದು, ಅದು ಕನ್ಯಾಕುಮಾರಿಯಿಂದ ಕಾಶ್ಮೀರದಿಂದ ಮಾಡೋದು, ಹಾಗಾಗಿನೇ ಇಂಡಿಯಾ ಪಾರ್ಟ್ನರ್ಸ್ಗೆ ಜಾಸ್ತಿ ಆಮೇಲೆ ಪರ್ಸೆಂಟ್ ರಾಜೀವ್ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಬಯಸ್ತೇನೆ. ಯಾಕಂದ್ರೆ ಎರಡೂ ಕಡೆ ಗೆದ್ದಿದ್ದಾರೆ, ವಯನಾಡು ಮತ್ತೆ ರಾಯಬರೇಲಿ. ಆ ಎರಡೂ ಕಡೆ ಬಿಗ್ ಮಾರ್ಜಿನ್ ವಯನಾಡಿನಲ್ಲಿ ಇಲ್ಲಿ ಮಾಡ್ತಿದ್ದೆ ಎಷ್ಟು ಅಂತ 2 ಲಕ್ಷಕ್ಕಿಂತ ಜಾಸ್ತಿ. ಅದರಿಂದ ಮತದಾರರು, ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಪ್ರಜಾಪ್ರಭುತ್ವ ಉಳಿಸಿ, ಸಂವಿಧಾನ ಉಳಿಸಿ ಅಂತ ಹೇಳಿ ಜನರ ಮುಂದೆ ಮನವಿ ಮಾಡ್ತಾ ಇದ್ರು. ಅವರ ಭಾಷಣದಲ್ಲಿ ಸಂವಿಧಾನ ಇಟ್ಕೊಂಡೇ ಭಾಷಣ ಮಾಡ್ತಿದ್ರು. ಕಾಪಿ, ಸಂವಿಧಾನದ ಕಾಪಿ ಇಟ್ಕೊಂಡೇ ಭಾಷಣ, ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ, ದೇಶದಲ್ಲಿ ಸಂವಿಧಾನ ಸಾಮರಸ್ಯ ಕಾಪಾಡಿ ಸೆಕ್ಯುಲರಿಸಂ ಮೇಲೆ ಜನ, ಈ ದೇಶದ ಜನ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಸಂವಿಧಾನ ಉಳಿಸಲಿಕ್ಕೆ ಮತದಾನವನ್ನು ಮಾಡಿದ್ದಾರೆ. So in the interest of the nation, in the interest of the people, ಜನರು ಒಳ್ಳೆ ತೀರ್ಮಾನ ತೆಗೆದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಸರ್, ಜನರು ಮೋದಿಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತೀರಾ? ನೀವು ಕಾಂಗ್ರೆಸ್ ಅನ್ನು ಒಂದಕ್ಕೆ ತಿರಸ್ಕಾರ ಮಾಡಿಲ್ಲ. ಇವೊಂದ್ ಕಡೆ ಇದ್ರೆ ಮೋದಿ ಅವ್ರನ್ನ ವಿರೋಧ ಮಾಡ್ಬೇಕು ಅಂದ್ರೆ ಅವ್ರನ್ನ ತಿರಸ್ಕಾರ ಮಾಡ್ಬೇಕು, ನಿಮ್ಗೆ ಅಕ್ಸೆಪ್ಟ್ ಮಾಡ್ಬೇಕು, ಎರಡೂ ಆಗಿಲ್ಲ. ನಾವು ಗೆದ್ದೇ ಬಿಟ್ಟಿದ್ದೀವಿ ಅಂತ ಹೇಳಿಲ್ಲ. ಸಾರಿಗಿಂತ ನಾವು ಹೋದ ಸಾರಿ ಇಟ್ಕೊಂಡಿಲ್ಲ, ಒಂದೇ ಹೋದ ಸಾರಿ ಅವರ ಮತದಾನ ಎಷ್ಟಿತ್ತು, ಅವ್ರ ವೋಟ್ ಶೇರ್ ಎಷ್ಟಿತ್ತು. ಅಲ್ಟಿಮೇಟ್ ಸ್ಥಾನ ಗೆಲ್ಲೋದಲ್ಲ ಸರ್ ಇಂಪಾರ್ಟೆಂಟ್. ಎಲ್ಲರೂ ಇಂಪಾರ್ಟೆಂಟ್ ಅಲ್ಲ, ವೋಟ್ ಶೇರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೀವು 15 ನಿರೀಕ್ಷೆ ಮಾಡಿದ್ರ ಸರ್? 15 ನಿರೀಕ್ಷೆ ಮಾಡಿದ್ರ? ಆಯ್ತು, ವೋಟ್ ಎಲ್ಲರೂ ಇಂಪಾರ್ಟೆಂಟ್. ಅವ್ರು ಗೆದ್ದಿದಾರ? ನೀವು ಗೆದ್ದಿಲ್ಲ ಸರ್? ನಾವು ಗೆದ್ದಿಲ್ಲ ನಿಜ. ನಾನು ಅದು ಒಕ್ಕಡೆ ಹೇಳ್ತಾ ಇರೋದು. ನಾನು ಗೆದ್ದಿಲ್ಲ. ಸರ್ಕಾರದಲ್ಲಿದ್ದವ್ರು ಯಾರು? ಪ್ರಧಾನಮಂತ್ರಿ ಆಗಿದ್ದವ್ರು ಯಾರು? ಯಾರ ಹೆಸರಲ್ಲಿ ವೋಟ್ ಕೇಳಿದ್ರು? ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ವೋಟ್ ಕೊಡಿ, ಮೋದಿ ಮುಖ ನೋಡಿ ವೋಟ್ ಕೊಡಿ ಅಂತ ಕೇಳಿ ಅದಕ್ಕೆ ಟಿಕೆಟ್ ಆಗಿದೆ. ನಾನು ಇನ್ನೂ ಸ್ವಲ್ಪ ಅನಲೈಸ್ ಮಾಡಬೇಕು. ಗೊತ್ತಾಗಿದೆ ಇಲ್ಲ, ಗೊತ್ತಾಗಿದೆ ಇಲ್ಲ ಅಂತಕ್ಕಂಥದ್ದು ಇದು ಅನಲೈಸ್ ಮಾಡಬೇಕು. ಸ್ವಲ್ಪ ಮಟ್ಟಿಗೆ ಆಗಿದೆ. ಈಗ ಮೇಲ್ನೋಟಕ್ಕೆ ಹೇಳ್ತಾ ಇದ್ದೀನಿ, ನಾನು ಇನ್ನೂ ಅನಲೈಸ್ ಮಾಡಿದ್ದೀನಿ. ಹಳೆ ಮೈಸೂರು
ಹಳೆ ಮೈಸೂರು ಭಾಗದಲ್ಲಿ ಮೊದಲ ಚುನಾವಣೆ ಆಗಿರ್ತಕ್ಕಂಥ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ನಿಮಗೆ ದೊಡ್ಡ ಮಟ್ಟದ ಮಾಧ್ಯಮ ಆಗಲಿಲ್ಲ, ನೀವು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇನ್ನುಳಿದಿರ್ತಕ್ಕಂಥ ಸೆಕೆಂಡ್ ಫೇಸ್ ಅಲ್ಲಿ ಆಗಿರ್ತಕ್ಕಂಥ 14 ಕ್ಷೇತ್ರಗಳಲ್ಲಿ ನಿಮಗೆ ಏನಾಗಿದೆ? ಹಳೆ ಮೈಸೂರಲ್ಲಿ ಯಾಕೆ ನಿಮಗೆ ನಿರೀಕ್ಷಿತ ಸ್ಥಾನಗಳು ಬರಲಿಲ್ಲ? ಒಂದು ಈ ಸಲ ಎರಡೂ ಪಾರ್ಟಿಗಳು ಒಂದಾಗಿ ಚುನಾವಣೆ ಮಾಡಿದ್ರು, ಗೊತ್ತಾಯ್ತಾ? ಎರಡನೇದು ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಬರಲಿಲ್ಲ, ಗೊತ್ತಾಯ್ತಲ್ಲ? ನಮ್ಮ ಸಮೀಕ್ಷೆಗಳೆಲ್ಲ ಏನಂತ ಹೇಳಿದ್ರು, ಸಮೀಕ್ಷೆಗಳು ಸುಳ್ಳಾಗಿದ್ದಾವೋ ನಿಜ ಆಗಿದ್ದಾವೋ? ಸುಳ್ಳಾಗ್ಬಿಟ್ಟಿದ್ದಾವೆ. ಸರ್ಕಾರದಲ್ಲಿದ್ದವ್ರು ಯಾರು ಮುಖ ನೋಡ್ಕೊಂಡು ಓಟ್ ಹಾಕಿ ಅಂತ ಕೇಳ್ತಿದ್ರು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅದಕ್ಕೆ ಮಾರಲ್ಲ ಡಿಫೀಟ್ ಅಲ್ವಾ? ಮೋದಿ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷ ಸಿಂಪಲ್ ಮೆಜಾರಿಟಿ ಬಂದಿದೆಯಾ? ಅದರಿಂದ ನಾವು ಗೆದ್ದುಬಿಟ್ಟಿದೀವಿ ಅಂತ ಹೇಳಕ್ ಹೋಗಲ್ಲ ನಾನು. ಬಟ್ ಇಟ್ಸ್ ಎ ಡಿಫೀಟ್, ಮಾರಲ್ ಡಿಫೀಟ್ ಆಫ್ ದಿ ಬಿಜೆಪಿ. ಯಾಕಂದ್ರೆ ಸಿಎಂ ಮತ್ತು ಕೆಪಿಸಿ ಅಧ್ಯಕ್ಷರು ಕೂಡ ಹಳೆ ಮೈಸೂರು ಭಾಗದವರು, ಹಳೆ ಮೈಸೂರು ಭಾಗದ ಸಿಎಂ ಮತ್ತು ಕೆಪಿಸಿ ಅಧ್ಯಕ್ಷರು ಈ ಭಾಗವಿದ್ದು ಕೂಡ ನಿರೀಕ್ಷಿತ ಸ್ಥಾನಗಳನ್ನು ಗಳಿಸಲಿಕ್ಕಾಗಿಲ್ಲ. ಯಾಕೆ ಎಲ್ಲಿ ಫೇಲ್ಯೂರ್ ಆಗಿದೆ ಅಂತ ಆಗಿಲ್ರಿ? ಒಂದೇ ಒಂದು ಗೆದ್ದಿರೋದು ಬೆಂಗಳೂರು ರೂರಲ್ಲು, ನಾವು 9 ಗೆದ್ದಿದ್ದೀವಿ. ಈಗ ಆದ್ರೂ 2 ಸ್ಥಾನ ಅಲಯನ್ಸ್ ಮಾಡಿಬಿಡೋದು ಒಂದು ಕಾರಣ, ಅದೇ ಮೇಜರ್ ಕಾರಣ ಅಲಯನ್ಸ್ ಮಾಡಿಬಿಟ್ಟು. ಲೋಕಸಭೆ ಚುನಾವಣೆಯಲ್ಲಿ ಹಲವು ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. ಪ್ರಮುಖ ನಾಯಕರು ಗೆಲುವನ್ನ ಮುಂದುವರಿಸಿದ್ರೆ ಕೆಲವು ಪ್ರಮುಖ ನಾಯಕರು ಸೋತಿದ್ದಾರೆ. ಇನ್ನು ಕೆಲವರು ಘಟಾನುಘಟಿಗಳನ್ನೇ ಸೋಲಿಸಿ ದಾಖಲೆಯನ್ನ ಬರೆದಿದ್ದಾರೆ. ಅಂದಾಗಿ ಗೆದ್ದ ಹಾಗೇನೆ ಸೋತ ಪ್ರಮುಖ ನಾಯಕರನ್ನ ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಗೆದ್ರೆ ರಾಹುಲ್ ಗಾಂಧಿ ಸ್ಪರ್ಧಿಸಿದ್ದಂತ 2 ಕ್ಷೇತ್ರಗಳಲ್ಲಿ ಜಯಬೇರಿಯನ್ನ ಬಾರಿಸಿದ್ದಾರೆ. ಹಾಗೇನೆ ಇನ್ನು ಕಿಶೋರ್ ಲಾಲ್ ಶರ್ಮಾ, ರಾಜನಾಥ್ ಸಿಂಗ್, ಕಂಗನಾ ರಣಾವತ್, ಓಂ ಬಿರ್ಲಾ, ಕಿರಣ್ ರಿಜಿಜು, ಮನೀಶ್ ತಿವಾರಿ, ರೂಪೇಶ್ ಬಘೇಲ್, ಎಸ್ ಮಾಂಡವಿಯಾ, ಹಾಗೇನೆ ಧರ್ಮೇಂದ್ರ ಪ್ರಧಾನ್, ನಿತಿನ್ ಗಡ್ಕರಿ, ಜ್ಯೋತಿರಾದಿತ್ಯ ಸಿಂಧಿಯಾ, ಮಹುವಾ ಮೊಹಿತ್ರಾ ಗೆಲುವಿನ ನಗೆ ಬೀರಿದ್ದಾರೆ. ಆದರೆ ಕೆಲವು ಪ್ರಮುಖ ನಾಯಕರಿಗೆ ಈ ಬಾರಿ ಸೋಲಿನ ರುಚಿ ಕಹಿಯಾಗಿದೆ. ಈ ಬಾರಿ ಸೋತ ಪ್ರಮುಖರಂದ್ರೆ ಸ್ಮೃತಿ ಇರಾನಿ, ಅಣ್ಣಾಮಲೈ, ಮೇನಕಾ ಗಾಂಧಿ, ಕೌಶಲ್ ಕಿಶೋರ್, ರಾಜೀವ್ ಚಂದ್ರಶೇಖರ್, ಪ್ರಜ್ವಲ್ ರೇವಣ್ಣ, ಅದಿರ್ ಚೌಧರಿ, ವೈಎಸ್ ಶರ್ಮಿಳಾ ರೆಡ್ಡಿ, ಕನ್ನಯ್ಯ ಕುಮಾರ್, ಹಾಗೇನೆ ಸಾಕಷ್ಟು ಜನ ಸೋಲನ್ನ ಕಂಡಿದ್ದಾರೆ. ಗೆದ್ದ ಪ್ರಮುಖರನ್ನ ನೋಡ್ತಾ ಇದ್ರಿ. ಓಂ ಬಿರ್ಲಾ, ಹಾಗೇನೆ ರೂಪೇಶ್ ಬಘೇಲ್ ರಾಜಾನಂದಗಾಂವ್ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿದ್ರು. ಮನ್ಸುಖ್ ಮಾಂಡವಿಯಾ ಪೋರ್ಬಂದರ್ನಿಂದ ಸ್ಪರ್ಧೆಯನ್ನ ಮಾಡಿದ್ರು. ನರೇಂದ್ರ ಮೋದಿ ವಾರಣಾಸಿ ಬಿಜೆಪಿ, ಅಮಿತ್ ಶಾ ಗಾಂಧಿನಗರ ಗುಜರಾತ್ನ ಗಾಂಧಿನಗರ ಬಿಜೆಪಿ, ರಾಹುಲ್ ಗಾಂಧಿ ರಾಯ್ಬರೇಲಿ ಉತ್ತರ ಪ್ರದೇಶ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡಿದ್ರು. ಕಿಶೋರ್ ಲಾಲ್ ಶರ್ಮಾ ಅಮೇಥಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ರು. ರಾಜನಾಥ್ ಸಿಂಗ್ ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಸೋತವರು ಯಾರು? ಸೋತ ಪ್ರಮುಖರನ್ನು ನೋಡ್ತಾ ಹೋಗೋದಾದರೆ ರೂಪೇಶ್ ಬಘೇಲ್ ರಾಜಾನಂದ ಕ್ಷೇತ್ರ ಕಾಂಗ್ರೆಸ್ನಿಂದ, ಹಾಗೆಯೇ ಸ್ಮೃತಿ ಇರಾನಿ ಅಮೇಥಿ ಲೋಕಸಭಾ ಕ್ಷೇತ್ರ, ಹಾಗೆಯೇ ಅಣ್ಣಾಮಲೈ ಕೊಯಮತ್ತೂರು ತಮಿಳುನಾಡಿನ ಲೋಕಸಭಾ ಕ್ಷೇತ್ರ ಅದು. ಕೌಶಲ್ ಕಿಶೋರ್, ರಾಜೀವ್ ಚಂದ್ರಶೇಖರ್ ತಿರುವನಂತಪುರ ತ್ರಿವೆಂಡ್ರಮ್ ಅಂತ ಏನು ಕರಿತೀವಿ, ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರ, ಇವರೆಲ್ಲರೂ ಕೂಡ ಸೋತಿದ್ದಾರೆ. ಅದಿರ್ ಚೌಧರಿ ಬರಾನ್ಪುರ ಕ್ಷೇತ್ರ, ಉಮರ್ ಅಬ್ದುಲ್ಲಾ ಕೂಡ ಸೋತಿದ್ದಾರೆ. ಅಣ್ಣಾಮಲೈ, ಮೇನಕಾ ಗಾಂಧಿ ಸುಲ್ತಾನ್ಪುರಿ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋಲು ಕಂಡಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳು ಒಕ್ಕೂಟದ ಮಾತನ್ನ ಆಡ್ತಿವೆ. ಆದರೆ ಬಿಜೆಪಿಯ ಸಾಧನೆ ಕೇವಲ 241 ಮಾತ್ರ. ಇದರಿಂದಾಗಿ ಎನ್ಡಿಎ 296 ಸ್ಥಾನವನ್ನ ಗಳಿಸಿದೆ. ಅದೇ ರೀತಿ ಕಾಂಗ್ರೆಸ್ ಸ್ವತಂತ್ರವಾಗಿ 97 ಸ್ಥಾನವನ್ನ
ಗಳಿಸಿದ್ರೆ ದೀದಿಯ TMC 31 ಸೀಟ್ ಸಂಪಾದಿಸಿದೆ. ಹಾಗೆಯೇ SPಯ 31, DMK 22, ಉದ್ಧವ್ ಠಾಕ್ರೆ ಅವರ ಶಿವಸೇನೆ 11, ಶರದ್ ಪವಾರ್ NCP 6, RJD 5 ಹಾಗೆಯೇ CPI 2 ಸ್ಥಾನವನ್ನ ಗಳಿಸಿದೆ. ಗಮನಿಸಬೇಕಾದಂತ ಅಂಶ ಇದು. ಒಂದು ಕಡೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಕ್ಕೂಟದ ಮಾತನ್ನ ಆಡ್ತಿವೆ, ಆದರೆ ಬಿಜೆಪಿಯ ಸಾಧನೆ 241 ಮಾತ್ರ. ಇದರಿಂದಾಗಿ NDA ಒಕ್ಕೂಟ 296 ಸ್ಥಾನಗಳನ್ನ ಗಳಿಸಿದೆ. ಅದೇ ರೀತಿ ಕಾಂಗ್ರೆಸ್ ಸ್ವತಂತ್ರವಾಗಿ 92 ಸ್ಥಾನವನ್ನ ಗಳಿಸಿದೆ. ದೀದಿಯ TMC 31 ಸೀಟ್, SP ಸಮಾಜವಾದಿ ಪಾರ್ಟಿ 31, DMK 22, ಉದ್ಧವ್ ಠಾಕ್ರೆಯ ಶಿವಸೇನೆ 11, ಶರದ್ ಪವಾರ್ ಅವರ NCP 6, RJD 5 ಹಾಗೆಯೇ CPI 2 ಸ್ಥಾನವನ್ನು ಗಳಿಸಿದೆ. ಆಮ್ ಆದ್ಮಿ ಪಕ್ಷ ಈ ಬಾರಿ 3 ಸ್ಥಾನವನ್ನು ಗಳಿಸಿದೆ. ಗಮನಿಸಬೇಕಾದಂತ ಅಂಶ ಇದು. ದೊಡ್ಡ ಮಟ್ಟದ ಲೆಕ್ಕಾಚಾರ ಆಗ್ತಾ ಇದೆ. ಮ್ಯಾಜಿಕ್ ನಂಬರ್ ಅನ್ನ ಯಾವುದೇ ಪಾರ್ಟಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಯಾವುದೇ ಪಾರ್ಟಿ ಹೊರಹೊಮ್ಮಿಲ್ಲ. ಮೈತ್ರಿಯಲ್ಲಿ ಬೇಕಾದ್ರೆ ಬಿಜೆಪಿ ಸಾಧನೆಯನ್ನ ಮಾಡಬಹುದು. ಒಂದ್ ಕಡೆಯಲ್ಲಿ ಒಂದ್ ಕಡೆಯಲ್ಲಿ ಗಮನಿಸ್ತಾ ಇದ್ದೀರಾ ಗೆದ್ದಂತವರ ಪಟ್ಟಿಯನ್ನ. ಹಾಗೇನೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ, ಯಾವುದೇ ಪಕ್ಷ ಹೊರಹೊಮ್ಮಿಲ್ಲ. ನಿತೀಶ್ ಕುಮಾರ್ಗೆ ಇಂಡಿಯಾ ಒಕ್ಕೂಟದಿಂದ ಆಫರ್ ಬಂದಿದೆ ಎನ್ನುವುದಾಗಿ ಗೊತ್ತಾಗ್ತಾ ಇದೆ. ಉಪ ಪ್ರಧಾನಿ ಆಫರ್ ಅನ್ನ ಇಂಡಿಯಾ ಒಕ್ಕೂಟ ನೀಡಿದೆ. ಬಿಹಾರದಲ್ಲಿ 14 ಸ್ಥಾನವನ್ನ JDU ಗಳಿಸಿದೆ. ಚಂದ್ರಬಾಬು ನಾಯ್ಡುಗೂ ಇಂಡಿಯಾ ಒಕ್ಕೂಟ ಆಫರ್ ಅನ್ನ ಕೊಟ್ಟಿದೆ. ಆಂಧ್ರಕ್ಕೆ ವಿಶೇಷ ಸ್ಥಾನಮಾನವನ್ನ ಘೋಷಣೆ ಮಾಡುವಂತ ಭರವಸೆಯನ್ನ ಇಂಡಿಯಾ ಒಕ್ಕೂಟದವರು ಕೊಟ್ಟಿದ್ದಾರೆ. ಹೀಗಾಗಿ ಚಂದ್ರಬಾಬು ನಾಯ್ಡು ಅವರಿಗೆ ಕರೆ ಬಂದಿದೆ ಇಂಡಿಯಾ ಒಕ್ಕೂಟದಿಂದ ಎನ್ನುವುದಾಗಿ ಮಾಹಿತಿ ಇದೆ. ಆದ್ರೆ ಚಂದ್ರಬಾಬು ನಾಯ್ಡು ಅವರು ಇಂಡಿಯಾ ಒಕ್ಕೂಟಕ್ಕೆ ಹೋಗ್ತಾರಾ ಪ್ರಶ್ನೆ ಇದೆ. ಯಾಕಂತ ಹೇಳಿದ್ರೆ NDAಯಲ್ಲಿ ಮೈತ್ರಿ ಮಾಡಿಕೊಂಡು ಗೆಲುವನ್ನ ಸಾಧಿಸಿದ್ರು, NDA ಜೊತೆಯಲ್ಲೇ ಇದ್ರು ಇಷ್ಟು ದಿವಸ. ಆದ್ರೆ ಗೆಲ್ತಾ ಇದ್ದಂತೆ ಪಕ್ಷವನ್ನ ಚೇಂಜ್ ಮಾಡ್ತಾರಾ ಅಥವಾ ಮೈತ್ರಿಯನ್ನ ಚೇಂಜ್ ಮಾಡ್ತಾರಾ ಆಫರ್ಗಳಿಗಾಗಿ ಕಾದ್ ನೋಡ್ಬೇಕಾಗುತ್ತೆ. ಇಂಡಿಯಾ ಒಕ್ಕೂಟದವರು ಬಿಗ್ ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಹಾಗೇನೆ ನಿತೀಶ್ ಕುಮಾರ್ ಅವರಿಗೂ ಕೂಡ ಒಳ್ಳೆ ಆಫರ್ ಇದೆ. ಬಿಹಾರದಲ್ಲಿ 14 ಸ್ಥಾನಗಳನ್ನ JDU ಗಳಿಸಿರುವಂತ ಕಾರಣಕ್ಕಾಗಿ ಉಪ ಪ್ರಧಾನಿ ಆಫರ್ ಅನ್ನು ಕೂಡ ನಿತೀಶ್ ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ನಿತೀಶ್ ಕುಮಾರ್ ಅವರ ವಿಚಾರಕ್ಕೆ ಬರೋದಾದ್ರೆ ಯಾವ ರೀತಿ ಅವಕಾಶವಾದಿತನವನ್ನ ಪ್ರದರ್ಶನ ಮಾಡಿದ್ರು ರಾಜಕೀಯದಲ್ಲಿ ಗಮನಿಸಿದ್ದೀರಾ. ಇದೇ ಬಿಜೆಪಿ ಜೊತೆಗಿದ್ರು, ಬಿಜೆಪಿಯಿಂದ ಮೈತ್ರಿ ಮುರಿದುಕೊಂಡು ಬೇರೆ ಪಕ್ಷದ ಜೊತೆ ಹೋದ್ರು. ಅದಾದ ಬಳಿಕ ಅವರ ಪಕ್ಷದ ಮೈತ್ರಿ ಜೊತೆಗೂ ಕೆಲ ದಿವಸ ಇರದೆ ಮತ್ತೆ ವಾಪಸ್ ಬಿಜೆಪಿಗೆ ಬಂದ್ರು. ಈ ರೀತಿಯಾಗಿ ನಿತೀಶ್ ಕುಮಾರ್ ಅವರು ಎಲ್ಲಿ ಚೆನ್ನಾಗಿದೆಯೋ ಆ ಕಡೆ ವಾಲ್ಕೊಂಡಂತ ಸಾಕಷ್ಟು ಪ್ರಸಂಗಗಳು ಇವೆ. ರಾಜಕೀಯದಲ್ಲಿ ಯಾರು ಅಧಿಕಾರವನ್ನ ಹಿಡಿಯೋಕೆ ಹೊರಟಿದಾರೋ, ಯಾರು ಸರ್ಕಾರವನ್ನ ರಚನೆ ಮಾಡೋಕೆ ಹೊರಟಿದಾರೋ ಅದರ ಹಿಂದೆ ಬೇರೆ ಪಕ್ಷಗಳು ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಸಾಕಷ್ಟು ಕಡೆಗಳಲ್ಲಿ ನಾವು ಗಮನಿಸಿದ್ದೀವಿ. ಈ ಅದರ್ಸ್ ಇರ್ಬೋದು ಅಥವಾ ಮೈತ್ರಿ ಮಾಡ್ಕೊಂಡವ್ರು ಇರಬಹುದು. 192ರಲ್ಲಿದ್ದಾರೆ NDA ಅವರು. ಕಾದ್ ನೋಡ್ಬೇಕು ಏನಾಗಬಹುದು ಮುಂದಿನ ಹಂತದಲ್ಲಿ. ಇಂಡಿಯಾ ಒಕ್ಕೂಟದವರು ಅಧಿಕಾರದ ಗದ್ದುಗೆಯನ್ನ ಏರುವಂತ ಚಾನ್ಸಸ್ ಇದೆಯಾ ಈ ನಿತೀಶ್ ಕುಮಾರ್ ಅಥವಾ ಚಂದ್ರಬಾಬು ನಾಯ್ಡು ಅವರನ್ನ ಬಳಸ್ಕೊಂಡು ಎನ್ನುವುದಾಗಿ ಕಾದ್ ನೋಡ್ಬೇಕಾಗಿದೆ. ಹಾಗೇನೆ ಒಂದು ಕಡೆಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ಆಗ್ತಾ ಇವೆ. NDAಗೇನೋ ಬಹುಮತ ಬಂದಿದೆ, ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಬಿಜೆಪಿ ಸಾಧನೆಯನ್ನ ಮಾಡಿಲ್ಲ. ಇರುವಂತಹ ಸೀಟುಗಳನ್ನ ಬಿಜೆಪಿ ಕಳ್ಕೊಳ್ಳೋಕೆ ಕಾರಣ ಏನು? ವೆರಿ ಇಂಪಾರ್ಟೆಂಟ್ ಆಗಿ ಗಮನಿಸ್ತಾ ಹೋಗೋದಾದ್ರೆ ಕೆಲವೊಂದಿಷ್ಟು ಯೋಜನೆಗಳು ಯಾವುದವು 5 ಕಾರಣಗಳಿವೆ. ಅಗ್ನಿಪಥ್ ಯೋಜನೆಯನ್ನ ಜಾರಿಗೆ ತರ್ತಾರೆ. ಈ ಮೂಲಕ ಸೈನಿಕರಿಗೆ ಅವಮಾನ ಆಗಿದೆ ಅಂತೇಳಿ ಪ್ರತಿಪಕ್ಷದವರು ನೇರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆಯಲ್ಲಿ ಅಗ್ನಿಪಥ್ ಯೋಜನೆ,
ಹಾಗೇನೆ ರಾಮ ಮಂದಿರ, ಕೇವಲ ರಾಮ ಮಂದಿರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು, ಅಭಿವೃದ್ಧಿ ಗೌಣವಾಯಿತು. ಇನ್ನೊಂದು ಕಡೆಯಲ್ಲಿ ಯೋಗಿ ಆಡಳಿತ, ಬುಲ್ಡೋಸರ್ ಆಡಳಿತಕ್ಕೆ ಮತದಾರರು ಬೇಸರವನ್ನು ವ್ಯಕ್ತಪಡಿಸಿದ್ರು, ಆಕ್ರೋಶ ಕೂಡ ವ್ಯಕ್ತವಾಯಿತು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಆಡಳಿತಕ್ಕೆ ಮತದಾರರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಚಾರ ವೈಖರಿ, ಸ್ಥಳೀಯರನ್ನ ಇಂಡಿಯಾ ಒಕ್ಕೂಟದ ನಾಯಕರು ತಲುಪಿದ್ರು. ಮಹಾರಾಷ್ಟ್ರ ವಿಚಾರಕ್ಕೆ ಬರೋದಾದ್ರೆ ಪಕ್ಷಗಳು ಇಬ್ಬಾಗ ಆಯಿತು, ವಿಭಜನೆ ಆಯಿತು, ಆಪರೇಷನ್ ಕಮಲ ಆರೋಪ ಕೂಡ ಕೇಳಿ ಬಂತು. ಇದೆಲ್ಲವೂ ಕೂಡ ಹಿನ್ನಡೆ ಆಯಿತು. ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗುವುದಾದ್ರೆ ಇದೆಲ್ಲವೂ ಈ ಬಾರಿ ಬಿಜೆಪಿಗೆ ಹಿನ್ನಡೆ ಆದಂತ ಕಾರಣಗಳು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗೋಕೆ ಬಿಜೆಪಿಗೆ ಈ ಅಂಶಗಳು ಕೂಡ ಕಾರಣ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಗ್ನಿಪಥ್ ಯೋಜನೆ ಸೈನಿಕರಿಗೆ ಅಪಮಾನ ಅಂತೇಳಿ ಪ್ರತಿಪಕ್ಷದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದು ಪ್ರತಿಪಕ್ಷದವರ ಆರೋಪವನ್ನ ಮತದಾರರ ಆರೋಪ ಅಂತಾನೂ ಕೂಡ ಹೇಳೋಕೆ ಆಗೋದು ಇಲ್ಲ. ಯಾಕಂತ ಹೇಳಿದ್ರೆ ಮತದಾರ ನಿರ್ಧಾರ ಮಾಡೋದು, ಏನೇ ಇದ್ರೂ ಕೂಡ ಮತದಾರ ನಿರ್ಧಾರ ಮಾಡೋದು. ಪ್ರತಿಪಕ್ಷದವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಎಲ್ಲ ರೀತಿಯಾಗೂ ಕೂಡ ವ್ಯಕ್ತಪಡಿಸ್ತಾರೆ. ಇನ್ನೊಂದು ಕಡೆಯಲ್ಲಿ ರಾಮ ಮಂದಿರ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೈಪನ್ನ ಬಿಜೆಪಿಯವರು ಕ್ರಿಯೇಟ್ ಮಾಡಿದ್ರು, ಇದು ಕೂಡ ಹಿನ್ನಡೆ ಆಯಿತು. ಒಂದು ರಾಮ ಮಂದಿರ ಉದ್ಘಾಟನೆ ಆಗಿದೆ, ಅದೆಷ್ಟೋ ರಾಮ ಭಕ್ತರ ಕನಸು ನನಸಾಗಿದೆ, ಎಲ್ಲವೂ ಕೂಡ ಖುಷಿಯ ವಿಚಾರ. ಇದು ಕೂಡ ಹಿನ್ನಡೆ ಆಯ್ತಾ? ಯಾಕಂತ ಹೇಳಿದ್ರೆ ಎಲ್ಲ ಮೈನ್ ಫೋಕಸ್ ಎಲ್ಲ ರಾಮ ಮಂದಿರದ ಕಡೆ ಕೊಟ್ಟರು, ಅಭಿವೃದ್ಧಿ ಇರಲಿಲ್ಲ ಅಂತ ಹೇಳಿ. ಇನ್ನೊಂದು ಕಡೆಯಲ್ಲಿ ಇವತ್ತಿನ ಈ ಚುನಾವಣೆ ಫಲಿತಾಂಶದ ಬಗ್ಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ನೋಡ್ತಾ ಹೋಗ್ಬೇಕಾಗತ್ತೆ. ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ಖರ್ಗೆ ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧದ ಜನಾಕ್ರೋಶ, ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ, ಫಲಿತಾಂಶದ ಬಳಿಕ ಕೊಟ್ಟಂತ ಹೇಳಿಕೆ, ಜನಾದೇಶವನ್ನ ಜನ ನೀಡಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಜನಾದೇಶ ವ್ಯಕ್ತವಾಗಿದೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ, ಜನಾದೇಶವನ್ನ ಎಲ್ಲರೂ ಕೂಡ ಒಪ್ಪಲೇಬೇಕು, ಜನರು ಕೊಟ್ಟಂತ ಆದೇಶವನ್ನ ಒಪ್ಪಬೇಕು ಅಂತ ಹೇಳಿದ್ದಾರೆ. आज जो देश में चुनाव के रिजल्ट आए हैं, ये मैं तो पहले कहूंगा, ये जो रिजल्ट है जनता की रिजल्ट है और ये जनता की जीत है और लोकतंत्र की जीत है. हम पहले से यही कह रहे थे कि ये लड़ाई हमारी मोदी वर्सेस जनता है, लोग हैं. तो 18वीं लोकसभा के चुनाव में हम विनम्रता से जनमत को स्वीकार करते हैं. इस बार जनता ने किसी एक दल को पूर्ण बहुमत नहीं दिया, खासकर सत्ताधारी दल भाजपा ने एक व्यक्ति एक चेहरे के नाम पर वोट मांगा. अब ये स्पष्ट हो गया है कि ये मैंडेट मोदी जी के खिलाफ गया है. ये उनकी राजनीतिक और नैतिक हार है. जो व्यक्ति बार बार अपने नाम से ही हर जगह वोट मांगते थे, उनकी ये बहुत बड़ी हार है और नैतिक दृष्टि से ये तो उनको बहुत बड़ा नुकसान हुआ है. आप जानते हैं कि कांग्रेस पार्टी और हमारे इंडिया गठबंधन से बहुत प्रतिकूल माहौल में चुनाव लड़ा. सरकारी मशीनरी ने कदम कदम पर अवरोध डाला, बैंक खाते सीज करने से लेकर तमाम नेताओं के खिलाफ अभियान चलाया. फिर भी
शुरू से आखिर तक कांग्रेस पार्टी का कैंपेन सकारात्मक था, पॉजिटिव था। हमने महंगाई, बेरोजगारी, किसानों और मजदूरों की बदहाली और संविधान संस्थाओं का दुरुपयोग जैसे विषयों को केंद्रीय मुद्दा बनाकर हम जनता के सामने गए थे। इन मुद्दों पर बड़ी संख्या में लोग हमसे जुड़े, हमारा समर्थन किया। प्रधानमंत्री ने जिस तरह का कैंपेन किया, ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ದೇಶದ ಜನತೆ ತೀರ್ಪನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ವಿರುದ್ಧ ದೇಶದ ಜನ ತೀರ್ಪನ್ನ ಕೊಟ್ಟಿದ್ದಾರೆ. ಬಿಜೆಪಿ ತನ್ನ ಅಹಂಕಾರದಿಂದ ಸೋಲನ್ನ ಕಂಡಿದೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಹುಲ್ ಗಾಂಧಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. कर सकते थे, उसी लेवल तक मदद की। देखिए, ये चुनाव इंडिया गठबंधन और कांग्रेस पार्टी सिर्फ एक राजनीतिक दल के खिलाफ नहीं लड़ी थी। ये चुनाव हम बीजेपी, एक राजनीतिक दल, हिंदुस्तान के इंस्टीट्यूशंस, हिंदुस्तान का जो पूरा गवर्नेंस का स्ट्रक्चर है, इंटेलिजेंस एजेंसीज, सीबीआई, ईडी, ये सब, आधी जुडिशरी, इन सब के खिलाफ हम लड़े थे। क्योंकि इन सब संस्थाओं को, इन सब इंस्टीट्यूशंस को नरेंद्र मोदी जी ने और अमित शाह जी ने कैप्चर करा, धमकाया, डराया। प्रेस की तो मैं बात करता रहता हूं, आपको मतलब काफी बार कहा है कि आपका भी रोल रहना चाहिए, और उस रोल को मेरे माइंड में था पहले से। जब इन्होंने हमारा बैंक अकाउंट कैंसिल किया, जब चीफ मिनिस्टर्स को जेल में डाला, पार्टियां तोड़ी, मेरे माइंड में था कि हिंदुस्तान की जनता अपने संविधान के लिए एक साथ खड़े होकर लड़ जाएगी, और यह सच साबित हुआ। मुझ में भरोसा था, और मैं हिंदुस्तान की जनता से, इंडिया गठबंधन के पार्टनर्स से, कांग्रेस पार्टी के हमारे सब नेताओं और बब्बर शेर कार्यकर्ताओं से दिल से धन्यवाद करना चाहता हूं। आपने संविधान को बचाने का पहला और सबसे बड़ा कदम ले लिया है। कांग्रेस पार्टी ने इस चुनाव में, कांग्रेस पार्टी के सब नेताओं ने 2-3 चीजें की। सबसे पहले हमने इंडिया गठबंधन के पार्टनर्स की रिस्पेक्ट की, उनकी जो विशेष थी उनको हमने साथ लिया, और आपने देखा होगा कि जहां भी गठबंधन लड़ा, हम एक होके लड़े, जहां तक आप हमारी मदद कर सकते थे, उसी लेवल तक मदद। 192ರಲ್ಲಿ ಬಿಜೆಪಿ ಬಂದು ನಿಂತಿದೆ. 234, 292, 234 ಇಂಡಿಯಾ ಒಕ್ಕೂಟದವರು ಇದ್ದಾರೆ. ಸದ್ಯ ಒಂದು ಕಡೆಯಲ್ಲಿ ಎನ್ಡಿಎ ಅಧಿಕಾರಕ್ಕೆ ಏರುತ್ತೆ ಎನ್ನುವಂತ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇರುವಂತ ಸಂದರ್ಭದಲ್ಲಿ ನಿರೀಕ್ಷೆಗಳೆಲ್ಲವೂ ಹುಸಿಯಾಗಿದೆ. ಎಕ್ಸಿಟ್ ಪೋಲ್ನ ತದ್ವಿರುದ್ಧ ಅಜಗಜಾಂತರ ವ್ಯತ್ಯಾಸ. ಎಕ್ಸಿಟ್ ಪೋಲ್ಗೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸ ಇವೆ. ಇನ್ನೊಂದು ಕಡೆಯಲ್ಲಿ ಈಗ ನಿಂತಿರುವಂತ ಆಟ ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಮತ್ತೆ ಹಾಗೇನೆ ತೆಲುಗು ದೇಶಂ ಪಾರ್ಟಿಯ ಚಂದ್ರಬಾಬು ನಾಯ್ಡು, ಇಬ್ಬರ ಬೆಂಬಲವೂ ಕೂಡ ಬೇಕು. ಪ್ರಧಾನಿ ನರೇಂದ್ರ ಮೋದಿ ಆಗ್ತಾರಾ ಅಥವಾ ಈ ಎರಡು ನಾಯಕರ ನಡುವೆ ಪೈಪೋಟಿ ನಡೆಯುತ್ತಾ ಎನ್ನುವಂತ ಚರ್ಚೆ. ಒಂದು ಕಡೆಯಲ್ಲಿ ಈಗಾಗಲೇ ಒಂದಷ್ಟು ಆಫರ್ಗಳು ಅವರಿಗೆ ಬೇರೆ ಬೇರೆ ಪಕ್ಷಗಳಿಂದ ಬರ್ತಾ ಇದೆ. ಇಂಡಿಯಾ ಒಕ್ಕೂಟದವರು ಕೂಡ ಡೈರೆಕ್ಟ್ಲಿ ಆಫರ್ ಮಾಡಿದ್ದಾರೆ ಎನ್ನುವಂತ ಲೆಕ್ಕಾಚಾರ. ಮುಂದಿನ ಹಂತದಲ್ಲಿ ಕಾದ್ ನೋಡ್ಬೇಕಾಗುತ್ತೆ ಯಾವ ಪಕ್ಷಕ್ಕೆ ಹೋಗ್ತಾರೆ, ಅಥವಾ ಇದೇ ಮೈತ್ರಿಯಲ್ಲಿ, ಎನ್ಡಿಎ ಮೈತ್ರಿಯಲ್ಲಿ ಉಳಿತಾರ ಚಂದ್ರಬಾಬು ನಾಯ್ಡು ಅವರು ಎನ್ನುವಂತ ಲೆಕ್ಕಾಚಾರ ನಡೀತಾ ಇದೆ. ಕಾದ್ ನೋಡ್ಬೇಕಾಗುತ್ತೆ. ಎಸ್, ಈ ಬಗ್ಗೆ ನಾವು ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ನನ್ನ ಸಹೋದ್ಯೋಗಿ ಹೇಮಕುಮಾರ್ ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಯ್ ಹೇಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ವಿಚಾರ ಅಂತ ಹೇಳಿದ್ರೆ, ಈಗ ಚಂದ್ರಬಾಬು ನಾಯ್ಡು ಹಾಗೇನೆ
ನಿತೀಶ್ ಕುಮಾರ್ ಇಬ್ಬರ ಮೇಲೆ ನಿಂತಿದೆ ಎನ್ನುವಂತ ಲೆಕ್ಕಾಚಾರ ಗಮನಿಸ್ತಾ ಇರಬಹುದು ಸ್ಕ್ರೀನ್ ಮೇಲೆ. 292ರಲ್ಲಿ NDA ಅಲಯನ್ಸ್ ಇದೆ, ಹಾಗೆ ಇಂಡಿಯಾ ಅಲಯನ್ಸ್ 234ರಲ್ಲಿದೆ. ಬೇರೆ ಪಕ್ಷದವರು 17 ಸೀಟ್ಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಇಲ್ಲಿ ಪ್ರಮುಖ ಆಗೋದು ಬಿಜೆಪಿ ಅವರಿಗೆ ಕಂಡಂತ ಅತಿ ದೊಡ್ಡ ಕನಸು ಅಂತ ಹೇಳಿದ್ರೆ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತೀವಿ, ಬಹುಮತವನ್ನ ಕ್ರಾಸ್ ಮಾಡ್ತೀವಿ ಅಂತೇಳಿ ಅಂದ್ಕೊಂಡಿದ್ರು. ಆದ್ರೆ ಅಂದುಕೊಂಡಂತೆ ಆಗಿಲ್ಲ, ಡ್ರಾಬ್ಯಾಕ್ ಆಗಿದೆ. ಮಹಾರಾಷ್ಟ್ರದಲ್ಲಿ ಹೀನಾಯವಾಗಿ ಸೋತಿದ್ದಾರೆ. ಉತ್ತರ ಪ್ರದೇಶ ಅಲ್ಲೇನೋ ಉತ್ತರ ಪ್ರದೇಶದಲ್ಲಿ ನಾವು ಗೆದ್ದು ಬಿಡ್ತೀವಿ ಅನ್ನುವಂತ ದೊಡ್ಡ ಹಠ ಇತ್ತು. ರಾಜಸ್ಥಾನ, ಹರಿಯಾಣ, ಹೀಗೆ ಒಂದು 5 ರಾಜ್ಯಗಳಲ್ಲಿ ತೀವ್ರವಾದಂತ, ನಾನು ಹೇಳಿದೆ ಮಹಾರಾಷ್ಟ್ರನು ಕೂಡ ಉಲ್ಲೇಖ ಮಾಡಿದೆ, ತೀವ್ರವಾದಂತ ಹಿನ್ನಡೆ ಆಗಿದೆ. ಈಗ ಇವರು ಒಂದೇ ನಿತೀಶ್ ಕುಮಾರ್ ಕಾಲಿಡಿಬೇಕು, ಇಲ್ಲ ಅಂತ ಹೇಳಿದ್ರೆ ಚಂದ್ರಬಾಬು ನಾಯ್ಡು ಕಾಲಿಡಬೇಕು. ಇಬ್ರು ಕಾಲಿಡಿದ್ರೆ ಮಾತ್ರ ಸರ್ಕಾರ ರಚನೆ ಮಾಡೋಕೆ ಆಗೋದು ಗ್ಯಾರಂಟಿ, ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಮುಂದಿನ ಹಂತದಲ್ಲಿ ಪ್ರಧಾನ ಮಂತ್ರಿ ಯಾರಾಗಬಹುದು ನಿಮ್ಮ ಲೆಕ್ಕಾಚಾರದಲ್ಲಿ? ಏನ್ ಗೊತ್ತಾ, ಇದು ಈ ರಿಸಲ್ಟ್ ಯಾವ ರೀತಿ ಆಗಿದೆ ಅಂತಂದ್ರೆ ಸ್ಪಷ್ಟ ಬಹುಮತ ಇಲ್ಲ ಎರಡು ಪಕ್ಷಕ್ಕೆ. ಹೌದು, ನೀವ್ ಹೇಳ್ದಂಗೆ ಇಬ್ರು ಕಿಂಗ್ ಮೇಕರ್. ಈಗ ಎಲ್ಲರ ಕಣ್ಣು ಇರುವಂತದ್ದು ಇಬ್ರು ನಾಯಕರ ಮೇಲೆ. ಬಹುಶಃ ಇಲ್ಲಿ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ಗೆ ತುಂಬಾನೇ ಆಸೆ ಇದೆ. ಯಾಕಂದ್ರೆ ಸಿಎಂ ಆಗಿದವರು ಈಗ ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಆಸೆ ಇದೆ. ಹಾಗಾಗಿ ನೇರವಾಗಿ ಒಂದು ಕಡೆ ಕಾಂಗ್ರೆಸ್ ಕಡೆಯಿಂದ ಒಂಥರ ಈ ರೀತಿಯಾಗಿ ಅಂದ್ರೆ ನೀವು ನೇರವಾಗಿ ಪ್ರಧಾನಿ ಆಗ್ಬಿಡಿ ಅಂತ ಹೇಳಿ ಆಫರ್ ಬಂದ್ರು ಕೂಡ ಅಚ್ಚರಿ ಪಡುವಂತದ್ದು ಏನಿಲ್ಲ. ಸೊ ಹಾಗಾಗಿ ಈಗ ಎಲ್ರೂ ಲೆಕ್ಕಾಚಾರ ಹೇಗಿದೆ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬಿಟ್ಟು ಈ ಇಬ್ಬರ ನಾಯಕರಲ್ಲಿ ಪ್ರಧಾನಿ ಯಾರಾಗ್ತಾರೆ ಅನ್ನುವಂತ ಲೆಕ್ಕಾಚಾರಗಳು. ಯಾಕಂದ್ರೆ ನಿರೀಕ್ಷೆ ಮಾಡುವಷ್ಟು ಬಿಜೆಪಿಯಿಂದ ಬಹುಮತ ಬರಲಿಲ್ಲ, ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಬರಲಿಲ್ಲ. ಯಾಕಂದ್ರೆ ನಾವು ಹಿಂದೆ ನೋಡಿದೀವಿ, ಈ ಚುನಾವಣೆ ದಿನಾಂಕ ಘೋಷಣೆ ಆದ ತಕ್ಷಣ ಯಾವ ರೀತಿಯಾಗಿ ಈ NDA ಮೈತ್ರಿಕೂಟದಿಂದ ಆಗಿರ್ಬೋದು ಅಥವಾ ಈ ಇಂಡಿಯಾ ಮೈತ್ರಿ ಒಕ್ಕೂಟ ಏನಿತ್ತಲ್ಲ, ಸೊ ಈ ಒಕ್ಕೂಟದಿಂದ ಸಾಕಷ್ಟು ನಾಯಕರು, ಬಿಜೆಪಿಯ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸೋಲಿಸಲೇಬೇಕು ಅಂತ ಪ್ರಯತ್ನ ಆಯಿತು. ಬಟ್ ಆ ಪ್ರಯತ್ನ ಈ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ಹತ್ತಿರ ಬರ್ತಾ ಇದೆ. ಖಂಡಿತ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಬರದೇ ಇರಬಹುದು ಬಹುಮತ, ಬಟ್ ಇದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿಜೆಪಿಗೆ ಹಿನ್ನಡೆ ಇದೆ ಅಂತೇಳಿ. ಸೊ ಈಗ ಸ್ವಂತ ಬಲದಿಂದ ಅಂತೂ ಬಿಜೆಪಿ ಬರೋದಿಲ್ಲ. ಈಗ NDA ಗೆದ್ದಿರಬಹುದು, ಈಗ NDA 292 ಏನ್ ಗೆದ್ದಿದ್ದಾರೆ, ಬಟ್ ಅದು ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಈಗ ಚುನಾವಣೆ ಆಗುವಂತ ಟೈಮಲ್ಲಿ ಏನ್ ಘೋಷಣೆ ಮಾಡಿದ್ರಲ್ಲ ನಾವು NDA ಪರವಾಗಿ ನಿಲ್ತೀವಿ ಅಂತೇಳಿ, ಈಗ ಅವ್ರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಜಾಸ್ತಿ ಆಗತ್ತೆ. ಸೊ ಈಗ ಗೆದ್ದವರ ಜೊತೆ ಈಗ ಎಲ್ಲಾ ಕಾಂಟ್ಯಾಕ್ಟ್ ನಡೀತಾ ಇದೆ. ಅಮಿತ್ ಶಾ ಆಗಿರ್ಬೋದು, JP ನಡ್ಡಾ ಕಡೆಯಿಂದ ಕಾಂಟ್ಯಾಕ್ಟ್ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಈಗಾಗಲೇ ಚಂದ್ರಬಾಬು ನಾಯ್ಡಿಗೆ ಈಗಾಗಲೇ ಪವನ್ ಕಲ್ಯಾಣ್ ಅವರು ಕೂಡ ಭೇಟಿ ಮಾಡಿದ್ದಾರೆ ಗೆದ್ದ ತಕ್ಷಣ. ಅಂದ್ರೆ ಒಂದು ಕಂಗ್ರಾಚುಲೇಷನ್ ಹೇಳುವ ನೆಪದಲ್ಲಿ ಸೊ ಅವ್ರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಬಿಜೆಪಿ ಕಡೆಯಿಂದ ನಡೀತಾ ಇದೆ, ಜೊತೆಗೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ನಡೀತಾ ಇದೆ. ಚಂದ್ರಬಾಬು ನಾಯ್ಡು ಅವರು ಹೇಳ್ತಿದ್ದಾರೆ 48 ಗಂಟೆಗಳು ನಮ್ಗೆ ಸಮಯ ಬೇಕು, ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ನನ್ನ ನಿರ್ಧಾರ ಏನು ಅಂತೇಳಿ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ ಏನ್ ಆಫರ್ ಬರುತ್ತೆ ಅದನ್ನ ನೋಡಿಕೊಂಡು ತಮ್ಮ ನಿರ್ಧಾರವನ್ನ ಹೇಳುವಂತಹ ಎಲ್ಲಾ ಸಾಧ್ಯತೆ ಚಂದ್ರಬಾಬು ನಾಯ್ಡು ಕಡೆ ಇದೆ. ಯಾಕಂದ್ರೆ ಹೇಳಬಹುದಾಗಿತ್ತು ಆರಂಭದಲ್ಲಿ NDAಗೆ ಸಪೋರ್ಟ್ ನೀಡಿದ್ರು ಕೂಡ ಈಗ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡೋದಕ್ಕೆ, ತಮ್ಮ ನಿರ್ಧಾರವನ್ನ ಹೇಳೋದಕ್ಕೆ ಸಮಯ ಯಾಕೆ ಬೇಕು ಅನ್ನೋದು. ಯಾಕಂದ್ರೆ ಎಲ್ರು ಅಧಿಕಾರದ ಆಸೆ ಇರುತ್ತೆ. ಸೊ ಹಾಗಾಗಿ ಅವರು ವೇಟ್ ಮಾಡ್ತಾ ಇದ್ದಾರೆ. ಇನ್ನು ನೀವು ಹೇಳಿದಂಗೆ ನಿತೀಶ್ ಕುಮಾರ್ ರೆಡ್ಡಿ, ಸೊ ಅವರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಪ್ರಧಾನಿ ಆಗೋದಕ್ಕೆ. ಸೊ ಹಾಗಾಗಿ ನನ್ನ ಪ್ರಕಾರ ಇಲ್ಲಿ ಪೈಪೋಟಿ ಅಂತೂ ಚೆನ್ನಾಗಿದೆ, ಬಟ್ ಒಂಥರ ಕ್ರಿಕೆಟ್ ಟೀಮ್ ಇದ್ದಂಗೆ ಕೊನೆಯ ತನಕ ಬರ್ತಾ ಇದೆ. ಆರಂಭದಲ್ಲಿ ಯಾರಿಗೆ ಗೆಲುವು ಅನ್ನೋದಿಲ್ಲ, ಸೂಪರ್ ಓವರ್ ಆಗ್ಬೇಕು ಈಗ. ಸೊ ಹಾಗಾಗಿ ಆ ಸೂಪರ್ ಓವರ್ ಅಲ್ಲಿ ನಾಳೆ ನಡೆಯುತ್ತೆ ಇಡೀ ದಿನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡ್ತಾರೆ. ಸೊ ನಮಗೂ ಕೂಡ ಕುತೂಹಲ ಇದೆ ಮೋದಿ ಅವರ ಭಾಷಣ ಯಾವ ರೀತಿಯಾಗಿ ಇರಬಹುದು, ಏನ್ ಮಾತನಾಡಬಹುದು. ಒಂದ್ ವೇಳೆ ನಾನು ಇರೋದಿಲ್ಲ ಬೇರೆಯವರಿಗೆ ಏನಾದ್ರು ಅವಕಾಶ ಕೊಟ್ಬಿಡ್ತಾರ ಅಥವಾ ಇಲ್ಲಿ ಚಂದ್ರಬಾಬು ನಾಯ್ಡುಗೆ ಏನಾದ್ರು ಘೋಷಣೆ ಮಾಡ್ಬಿಡ್ತಾರ ಅನ್ನೋ ಕುತೂಹಲ ಇದೆ. ಯಾಕಂದ್ರೆ ಏಜ್ ಫ್ಯಾಕ್ಟ್ ಅಂತ ಬಂದಾಗ ಮೋದಿ ಅವರಿಗೆ ಸಾಕಷ್ಟು ಆರೋಪ ಕೂಡ. ಸೊ ಹಂಗಾಗಿ ಈ ಉಳಿಸೋಬೇಕು ಅಂತಂದ್ರೆ ಈ NDA ಒಕ್ಕೂಟವನ್ನು ಉಳಿಸಬೇಕು ಅಂತಂದ್ರೆ ಏನಾದ್ರೂ ಅವರು ಬಿಟ್ಟು ಬೇರೆಯವರಿಗೆ ಏನಾದ್ರೂ ಅವಕಾಶ ಮಾಡಿಕೊಡ್ತಾರೆ, ಅಥವಾ ಕಾಂಗ್ರೆಸ್ ಕಡೆಯಿಂದ ನಿತೀಶ್ ಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಬಟ್ ಅಚ್ಚರಿ ಪಡುವಂತದ್ದೇನಿಲ್ಲ, ಬಟ್ ಚಾಲೆಂಜ್ ಅಂತೂ ಇದೆ. ಎಸ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್, ತುಂಬಾ ನಿರೀಕ್ಷೆಗಳನ್ನ ಇಟ್ಕೊಂಡ್ರೆ ಹುಸಿ ಆಗುತ್ತೆ ಆ ನಿರೀಕ್ಷೆಗಳು ಎನ್ನುವಂತ ಚರ್ಚೆಗಳು ಜೋರಾಗಿ ನಡೀತಾ ಇರುತ್ತೆ. ಕಳೆದ ಬಾರಿ 2019 ಲೋಕಸಭೆ ಚುನಾವಣೆಯ ಫಲಿತಾಂಶವನ್ನ ವೆರಿ ಕ್ಲಿಯರ್ ಆಗಿ ನೋಡ್ತಾ ಹೋಗುವುದಾದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ ಹೊರಹೊಮ್ಮಿತ್ತು. 303 ಸ್ಥಾನಗಳಲ್ಲಿ 303 ಲೋಕಸಭಾ ಕ್ಷೇತ್ರಗಳಲ್ಲಿ ಅವರು ಗೆಲುವನ್ನ ಸಾಧಿಸಿದ್ರು. ಹಾಗೇನೆ ಒಟ್ಟು ಓವರ್ ಆಲ್ NDA ಮೈತ್ರಿಕೂಟದ ಓವರ್ ಆಲ್ ನೋಡ್ತಾ ಹೋಗೋದಾದ್ರೆ 353 ಸ್ಥಾನಗಳಲ್ಲಿ ಅವರು ಗೆಲುವನ್ನ ಸಾಧಿಸಿದ್ರು. ಆದ್ರೆ ಈ ಬಾರಿ ಬೇಕಾಗಿರುವಂತದ್ದು ಮ್ಯಾಜಿಕ್ ನಂಬರ್ 272 ಮ್ಯಾಜಿಕ್ ನಂಬರ್ ಬೇಕು. ಆದ್ರೆ 292ರಲ್ಲಿ ಅಲಯನ್ಸೇ ಇದೆ. ಬಿಜೆಪಿಯವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮೋಕೆ ಸಾಧ್ಯ ಆಗೋದೇ ಇಲ್ಲ, ಗ್ಯಾರಂಟಿ ಆಬ್ವಿಯಸ್ಲಿ ಆಗೋದಿಲ್ಲ.
ಈಗ ನಿತೀಶ್ ಕುಮಾರ್ ಅವರ ವಿಚಾರಕ್ಕೆ ಬರೋದಾದ್ರೆ ತುಂಬಾ ಜಂಪಿಂಗ್ ಪರ್ಸನ್ ಅವರು, ಅನುಕೂಲ ಸಿಂಧು ರಾಜಕಾರಣವನ್ನ ಖಂಡಿತವಾಗಿ ಮಾಡ್ಕೊಂಡು ಬಂದವರೇ ಅವರು. ಯಾಕಂತ ಹೇಳಿದ್ರೆ ಈ ಹಿಂದೆ ಅವರಿಗೆ ಅಧಿಕಾರ ಬೇಕಂತ ಸಂದರ್ಭದಲ್ಲಿ ಯಾವ ಪಾರ್ಟಿ ಜೊತೆಗೆ ಹೋಗೋಕ್ಕೂ ಕೂಡ ಅವ್ರ ಹಿಂದೆ ಮುಂದೆ ನೋಡಲ್ಲ. ರಾಜಕಾರಣನ ಹಂಗೆ ಕಾಂಗ್ರೆಸ್ ಜೊತೆಗೆ ಹೋಗಿದ್ದಾರೆ, ಬಿಜೆಪಿ ಜೊತೆಗೆ ಬಂದಿದ್ದಾರೆ, ಬಿಜೆಪಿ ಮೈತ್ರಿ ಸರಿ ಇಲ್ಲ ಅಂತ ಮತ್ತೆ ಬಿಟ್ಟು ಬೇರೆ ಪಕ್ಷದವ್ರ ಜೊತೆ ಹೋದ್ರು, ಈಗ ವಾಪಸ್ ಬಿಜೆಪಿ ಜೊತೆಗೆ ಬಂದಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಈ ಎಲೆಕ್ಷನ್ ಸಂದರ್ಭದಲ್ಲಿ ಎಷ್ಟು ಇವರ ಸ್ಟ್ರಾಟಜಿಗಳು ವರ್ಕ್ ಆಯ್ತು ಅಂತ ಹೇಳಿದ್ರೆ, ಖಂಡಿತ ಬಿಹಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕರೆಸಿ ರೋಡ್ ಶೋ ಮಾಡ್ತಾರೆ. ಒಳ್ಳೆ ಮೈತ್ರಿ ನೋಡೋರಿಗೆಲ್ಲ ತುಂಬಾ ಅದ್ಭುತವಾಗಿದೆ, ಈ ಮೈತ್ರಿ ತುಂಬಾ ಅದ್ಭುತವಾಗಿದೆ ಅನ್ಸುತ್ತೆ. ನರೇಂದ್ರ ಮೋದಿ ಅವರು ಕೂಡ ನಂಬಿದ್ರು, ನಿತೀಶ್ ಕುಮಾರ್ ಅವರನ್ನ ನಂಬಿಕೆ ಇಟ್ಟಷ್ಟೇ ಸ್ಥಾನವನ್ನ ತಂದು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಆಗಿರೋದು ಬಿಜೆಪಿ ಅವರಿಗೆ ಮೋಸ ಅಂತ ಹೇಳಿದ್ರೆ ಅವರ ಪಾರ್ಟಿಯಿಂದನೇ ಕೆಲವೊಂದು ಕಡೆಯಲ್ಲಿ ವರ್ಕೌಟ್ ಆಗಿಲ್ಲ. ನಾನು ನಿಮ್ಗೆ ಆಗ್ಲೂ ಕೂಡ ಹೇಳಿದೆ, ಮಹಾರಾಷ್ಟ್ರದಲ್ಲಿ ವರ್ಕ್ ಆಗ್ಲಿಲ್ಲ ಅವ್ರ ಪ್ಲಾನು, ಉತ್ತರ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಹಿನ್ನಡೆ ಆಗಿದೆ, ಹಾಗೇನೆ ರಾಜಸ್ಥಾನ ಹರಿಯಾಣದಲ್ಲೂ ಕೂಡ ವರ್ಕೌಟ್ ಆಗಿಲ್ಲ. ಈ ರೀತಿಯಾದಂತ ಪ್ಲಾನ್ ಇರುವಂತ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಈಗ ನಿತೀಶ್ ಕುಮಾರ್ ಅವರಿಗೆ ಬಿಗ್ ಆಫರ್ ಕೊಡ್ಲೇಬೇಕು. ಆಗ್ಲೇ ಅಮಿತ್ ಶಾ ಅವರು ಕೂಡ ಅವ್ರ ಮನೆಗೆ ಬಿಹಾರದ DCM, ಬಿಜೆಪಿಯ DCM ಆಗಿರುವಂತ DCM ನ ಕಳಿಸಿದ್ದಾರೆ. ಯಾರು ಅಂತ ಹೇಳಿದ್ರೆ ಸಾಮ್ರಾಟ್ ಚೌಧರಿ ಅಂತ DCM, ಅವ್ರನ್ನ ಕಳಿಸಿ ನಿತೀಶ್ ಕುಮಾರ್ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಅಂತ ಹೇಳಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಒಂದ್ ಕಡೆಯಲ್ಲಿ ಅವ್ರು ಹೇಳ್ತಾ ಇದಾರೆ, ನಾವು ಇರ್ತೀವಿ, ಇಂಡಿಯಾ ಒಕ್ಕೂಟದ ಜೊತೆ ಇರ್ತೀವಿ ಅಂತ ಹೇಳಿ. ಈಗ ಏನ್ ಗೊತ್ತಾ, ಈಗ ಬಿಜೆಪಿಗೆ ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತಂದ್ರೆ ಹೆಂಗಿತ್ತು ಅಂದ್ರೆ, ಲೈವ್ ವಿಜುವಲ್ಸ್ ಗಳಲ್ಲಿ ಗಮನಿಸ್ತಾ ಇದ್ದೀರಾ, ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ. ದೆಹಲಿಯ ಬಿಜೆಪಿ ಕಚೇರಿಗೆ ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ಕೆಲವೇ ಕ್ಷಣಗಳಲ್ಲಿ 8 ಗಂಟೆಗೆ ಮಾತನಾಡ್ತೀನಿ ಅಂತ ಹೇಳಿ ಮೋದಿ ಅವರು ಹೇಳಿದ್ದಾರೆ. ಈಗ ಸಮಯ 7:50. ಸರಿಯಾಗಿ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಇರುತ್ತೆ. ಅದು ಕೂಡ ಕಾರ್ಯಕರ್ತರನ್ನ ಉದ್ದೇಶಿಸಿ. ಬಿಜೆಪಿಯ ಪ್ರಮುಖ ನಾಯಕರು ಬರ್ತಾ ಇದ್ದಾರೆ. ಬಿಜೆಪಿಯ ಕೇಂದ್ರ ಕಚೇರಿಗೆ, ದೆಹಲಿಯಲ್ಲಿರುವಂತಹ ಕೇಂದ್ರ ಕಚೇರಿಗೆ ಪ್ರಮುಖ ನಾಯಕರು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರಬಹುದು. ಮಾಹಿತಿಯನ್ನು ಕೊಡ್ತಾ ಇದ್ರಿ. ಒಂದ್ ಕಡೆಯಲ್ಲಿ ನಾನು ಕೂಡ ಹೇಳ್ತಾ ಇದ್ದೆ, ಈ ಹೆಂಗಾಗ್ಬಿಟ್ಟಿದೆ ಬಿಜೆಪಿ ಪರಿಸ್ಥಿತಿ ಅಂತಂದ್ರೆ, ಗೆಲ್ಲುವಂತ ಸಾಧ್ಯತೆ ಇರುವಂತ ಕಡೆ ಗೆಲ್ತೀವಿ ಅನ್ನುವಂತ ವಿಶ್ವಾಸ ಇತ್ತು, ಆತ್ಮವಿಶ್ವಾಸ ಇತ್ತು, ಅಲ್ಲಿ ಕುಗ್ಗ್ ಹೋಗಿದ್ದಾರೆ, ಬರ್ಲಿಲ್ಲ. ಸೋಲ್ತೀವಿ ಅನ್ನುವಂತ ಕ್ಷೇತ್ರಗಳನ್ನು ಕೂಡ ಸೋಲಿದ್ದಾರೆ. ಹಂಗಾಗಿ ಈ ಪರಿಸ್ಥಿತಿ ಬಂದಿರುವುದು. ಯಾಕಂದ್ರೆ ಅವರಿಗೆ UP ಅಂತ ಬಂದಾಗ ಉತ್ತರ ಪ್ರದೇಶದಲ್ಲಿ ಭದ್ರಕೋಟೆ ಅದು ಬಿಜೆಪಿ ಇದೆ. ಯಾಕಂದ್ರೆ ಶ್ರೀರಾಮ ಆಗಿರ್ಬೋದು, ಅಯೋಧ್ಯೆ, ಅದು ಇದು ಎಲ್ಲವೂ ಕೂಡ ಆಯ್ತು. ಆದ್ರೂ ಕೂಡ ಅಲ್ಲಿ ಬಿಜೆಪಿ ನಾಯಕರು ಸೋತಿದ್ದಾರೆ. ಸೊ ಇದರಿಂದ ಬಿಜೆಪಿ ಪಾಠವನ್ನು ಕಲಿಯಬೇಕಾಗತ್ತೆ. ಬಟ್ ಇಲ್ಲಿ ಏನಾಗ್ತಿದೆ ಬಿಜೆಪಿಯಲ್ಲಿ ಅಂತಂದ್ರೆ, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಈ ಬಾರಿ ಬಿಜೆಪಿಗೆ ಅಧಿಕಾರ ಇಲ್ಲ ಅಂತೇಳಿ. ಬಟ್ ಬೇರೆ ಪಕ್ಷದ ಬೆಂಬಲದಿಂದ ಮಾತ್ರ ಅವರು ಅಧಿಕಾರ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ಗೆ ಗ್ಯಾರಂಟಿ ಕೈ ಹಿಡಿದಿದೆ ಅಂತ ಅನ್ಸುತ್ತೆ. ಇದು ಟಕಾಟಕ್ ಏನಿತ್ತಲ್ಲ, 1 ಲಕ್ಷ ರೂಪಾಯಿ ಬೀಳುತ್ತೆ. ಸೊ ಅದು 1 ಲಕ್ಷ ರೂಪಾಯಿ ಬೀಳುತ್ತೆ ಅಕೌಂಟ್ ಅಲ್ಲಿ ಅನ್ನೋದಿದೆಯಲ್ಲ, ಅದನ್ನ ಎಲ್ಲೋ ಒಂದ್ ಕಡೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ, ಅಂದ್ರೆ ಇನ್ನ 2-3 ದಿನಗಳಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ದೇಶದ ಪ್ರಧಾನಿ ಯಾರು ಅಂತೇಳಿ. ಆರಂಭದಲ್ಲಿ ಬಿಜೆಪಿ ಅವರು ಖುಷಿಯಲ್ಲಿ ಇದ್ದಾರೆ ಇವಾಗ, ಸೊ ನಾವೇ ಆಗ್ತೀವಿ, ಸಮಸ್ಯೆ ಏನಿಲ್ಲ ಅಂತೇಳಿ. ಬಟ್ ಚಂದ್ರಪ್ರಭಾ ನಾಯ್ಡು ಆಗಿರ್ಬೋದು, ಜೊತೆಗೆ ಚಂದ್ರಬಾಬು ನಾಯ್ಡು, ಇವರಿಬ್ರು ಈಗ ಮುಂದಿನ ಹಂತದಲ್ಲಿ ಪ್ರಧಾನಿ ಹುದ್ದೆಯನ್ನೇ ಆಫರ್ ಮಾಡ್ತಾರೆ ಎನ್ನುವಂತ ಚರ್ಚೆ. ಯಾಕಂತ ಹೇಳಿದ್ರೆ 292ರಲ್ಲಿ ಅವ್ರದ್ದು ಕೂಡ ಪಾಲು ಇರುವಂತ ಕಾರಣಕ್ಕಾಗಿ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇತ್ತು. ಬಹುಮತವನ್ನ ಗಳಿಸಿದವ್ರ ಜೊತೆ JDS ನವರು ಹೋದ್ರೆ ಅಲ್ಲಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ, ಬಿಜೆಪಿ ಅವರ ಜೊತೆ ಹೋದಂತ ಸಂದರ್ಭದಲ್ಲೂ ಕೂಡ ಅವರೇ ಮುಖ್ಯಮಂತ್ರಿ ಆಗಿದ್ರು, ಕಾಂಗ್ರೆಸ್ನವರ ಜೊತೆ ಬಂದಾಗ್ಲೂ ಕೂಡ ಅವರೇ ಮುಖ್ಯಮಂತ್ರಿ ಆಗಿದ್ರು. ಅದೇ ರೀತಿಯ ಆಫರ್ ಅನ್ನ ಬಿಜೆಪಿ ಮುಂದಿಡುವ, ಅದೇ ರೀತಿಯ ಡಿಮ್ಯಾಂಡ್ ಅನ್ನ ಬಿಜೆಪಿ ಮುಂದೆ ಇಡುವಂತ ಕೆಲಸವನ್ನ ಇಲ್ಲಿ ಚಂದ್ರಬಾಬು ನಾಯ್ಡು ಅವ್ರು ಮಾಡ್ತಾರಾ, ಹಾಗೇನೆ ನಿತೀಶ್ ಕುಮಾರ್ ಅವ್ರು ಮಾಡಬಹುದಾ? ಸಾಧ್ಯತೆಗಳು ಜಾಸ್ತಿ ಇವೆ. ಒಂದ್ ಕಡೆಯಲ್ಲಿ ನಿಮ್ಮನ್ನ ಉಪ ಪ್ರಧಾನಿ ಮಾಡ್ತೀವಿ, ಡೆಪ್ಯೂಟಿ PM ಮಾಡ್ತೀವಿ ಅಂತೇಳಿ ಬಿಜೆಪಿ ಅವ್ರು ಭರವಸೆಯನ್ನ ಕೊಡ್ಬೋದು, ಅದಕ್ಕೆ ಒಪ್ಪಿ ಅವ್ರು ಬರ್ಲೂಬಹುದು. ಹಾಗೇನೆ ನರೇಂದ್ರ ಮೋದಿ ನಾಯಕತ್ವ ಇಲ್ಲದೆ ಅವರನ್ನ ಸೈಡ್ ಲೈನ್ ಮಾಡಿ ಇವರಿಬ್ರು ಕೂಡ ಪ್ರಧಾನಿ ಆಗ್ಬಹುದಾ ಎನ್ನುವಂತ ಚರ್ಚೆಗಳು ಕೂಡ ಆರಂಭ ಆಗಿದೆ. ಯಾಕಂತ ಹೇಳಿದ್ರೆ ಕಿಂಗ್ ಮೇಕರ್ ಅವರು ಡಿಮ್ಯಾಂಡ್ ಇಟ್ರೆ ಏನ್ ಮಾಡ್ತಾರೆ, ಇವರು ಕೂಡ ಸಂಕಷ್ಟಕ್ಕೆ ಬರುವಂತ ಚಾನ್ಸಸ್ ಇರುತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆಯಲ್ಲಿ ಈ ರೀತಿಯಾದಂತ ಚರ್ಚೆಗಳು ಆರಂಭ ಆಗಿದೆ. ಹಾಗೇನೆ ಇನ್ನೊಂದ್ ಕಡೆಯಲ್ಲಿ ರಾಯಬರೇಲಿ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬರೋದಾದ್ರೆ ರಾಹುಲ್ ಗಾಂಧಿ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. 2019ರಲ್ಲೂ ಕೂಡ ಅವರು 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಒಂದು ಅಮೇಥಿಯಲ್ಲಿ, ಉತ್ತರ ಪ್ರದೇಶದ ಅಮೇಥಿಯಲ್ಲಿ, ಹಾಗೇನೆ ಇನ್ನೊಂದು ಕೇರಳದ ವಯನಾಡ್ನಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು.
ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಸೋಲನ್ನ ಕಾಣಬೇಕಾಯ್ತು. ಆ ಬಳಿಕ ವಯನಾಡ್ನಲ್ಲಿ ಗೆದ್ದಿದ್ರು ಅವರು. ಈ ಬಾರಿ ವಯನಾಡ್ನಲ್ಲಿ ಗೆಲ್ಲೋದು ಕಷ್ಟ ಇದೆ ಅಂತ ಹೇಳಿ ರಾಯ್ಬರೇಲಿಗೆ ಬರ್ತಾರೆ. 2 ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡ್ತಾರೆ. ಈ ಎಲ್ಲಾದ್ರೂ ಒಂದ್ ಕಡೆಯಲ್ಲಿ ಗೆಲ್ಲಬಹುದು ಎನ್ನುವಂತ ಲೆಕ್ಕಾಚಾರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಆದ್ರೆ 2 ಕ್ಷೇತ್ರದಲ್ಲಿ ಅವರು ಈ ಬಾರಿ ಗೆಲುವನ್ನ ಸಾಧಿಸಿದ್ದಾರೆ. ಅದು ಕೂಡ ತುಂಬಾ ಆಡ್ಕೊಂಡಿದ್ರು. ಬಿಜೆಪಿಯವರು ಸಿಕ್ಕಾಪಟ್ಟೆ ಆಡ್ಕೊಂಡಿದ್ರು. ರಾಹುಲ್ ಗಾಂಧಿ ಅವರಿಗೆ ಗೆಲುವಿನ ವಿಶ್ವಾಸ ಇಲ್ಲ, ಹೀಗಾಗಿ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ. ಒಂದ್ ಕಡೆಯಲ್ಲಿ ರಾಹುಲ್ ಗಾಂಧಿ ಅವರು 2ರಲ್ಲೂ ಕೂಡ ಗೆದ್ದಿದ್ದಾರೆ. ಯಾವುದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅಲ್ಲೊಂದು ಉಪಚುನಾವಣೆ ಆಗಿ ಅಲ್ಲಿಂದ ಯಾರು ಗೆಲ್ತಾರೆ, ಬಿಜೆಪಿಯವರು ಗೆಲ್ಲುವಂತ ಚಾನ್ಸಸ್ ಇದೆಯಾ? ಒಂದ್ ಕಡೆಯಲ್ಲಿ ರಾಯ್ಬರೇಲಿಯಲ್ಲಿ ರಾಜೀನಾಮೆಯನ್ನು ಕೊಟ್ರೆ ಬಿಜೆಪಿಯವರು ಮತ್ತು ಸ್ಟ್ರಾಂಗ್ ಮಾಡಿ ತಮ್ಮ ಕ್ಯಾಂಡಿಡೇಟ್ ಅನ್ನು ಹಾಕಿದ್ರೆ 1 ಪಾಯಿಂಟ್ ಪ್ಲಸ್ ಆಗ್ಬಹುದು ಅವರಿಗೆ. ಈ ರೀತಿಯಂತ ಲೆಕ್ಕಾಚಾರಗಳು ಕೂಡ ಇವೆ. ಖಂಡಿತ ಈ ರೀತಿಯ ಲೆಕ್ಕಾಚಾರಗಳು ಇರುತ್ತೆ. ಬಟ್ ನೋಡಿ, ಜನ ಯಾವ ರೀತಿಯಾಗಿ ಈ ಬಾರಿ ಬಿಜೆಪಿಯನ್ನು ತಿರಸ್ಕಾರ ಮಾಡಿದ್ದಾರೆ ಅಂತಂದ್ರೆ, ನೀವು ಹೇಳ್ದಂಗೆ ರಾಹುಲ್ ಗಾಂಧಿ ಅವರು 2 ಕಡೆ ಸ್ಪರ್ಧೆಯನ್ನು ಮಾಡಿದ್ರು ಕೂಡ 2 ಕಡೆ ಗೆದ್ದಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ರಾಹುಲ್ಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋದು ಜನಮತ ಇದೆ. ಸೊ ಜನರ ಆಕಾಂಕ್ಷೆ ಕೂಡ ಅದೇ ರೀತಿಯಾಗಿರೋದು. ಹಾಗಾಗಿ ಇಲ್ಲಿ ನೀವು ಹೇಳ್ದಂಗೆ ಯಾವ್ದಾದ್ರು ಒಂದು ಆ ಕ್ಷೇತ್ರವನ್ನ ಬಿಟ್ಟು ಕೊಟ್ಟಾದ ನಂತರ ಅಲ್ಲಿ ಉಪಚುನಾವಣೆ ಆಗೇ ಆಗತ್ತೆ. ಬಟ್ ಇಲ್ಲಿ ಇರುವಂತದ್ದು 2 ಪಕ್ಷಕ್ಕೂ ಕೂಡ ಈಗ ತಲೆನೋವು ಇರುವಂತದ್ದು. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಏನ್ ಮಾತನಾಡ್ತಾರೆ ಅನ್ನೋದು ಈಗ ನಮ್ಗೆ ಕುತೂಹಲ. ಯಾಕಂದ್ರೆ ಸಮಯ ಆಗಿದೆ, 8 ಗಂಟೆ ಆಗ್ತಾ ಬಂತು. ಇನ್ನೊಂದು 6 ನಿಮಿಷ ಇದೆ. 8 ಗಂಟೆಗೆ ಮಾತನಾಡ್ತಾರೆ. ಮೋದಿ ಅವರ ಭಾಷಣವನ್ನು ಕೂಡ ಕೇಳಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಕುತೂಹಲ ಇದೆ ಏನ್ ಆಗ್ಬಹುದು ಅಂತ ಹೇಳಿ. ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಈ ಲೋಕಸಭೆ ಚುನಾವಣೆಯಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಈ ವಿಚಾರದ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಮುಂದಿನ ಹಂತದಲ್ಲಿ. ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್.